ನಮಸ್ಕಾರ ಫ್ರೆಂಡ್ಸ್, ರಕ್ಷಿ ಸಿರಿಮನೆ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಬಂದು ನಮ್ಮೂರ ಜಾತ್ರೆ 2ನೇ ಭಾಗ ಆಗಿರುತ್ತೆ, ಮುಂದುವರೆದ ಭಾಗ ಆಗಿರುತ್ತೆ. ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿ ಬಿಟ್ಟಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡಿ. ಈ ಜಾತ್ರೆ ಕಣ್ಣಿಗೆ ಹಬ್ಬ ಕೊಡುತ್ತೆ ಫ್ರೆಂಡ್ಸ್. ನಾವು ಎಷ್ಟೋ ದಿನ ಆದಮೇಲೆ ನಮ್ಮೂರ ಜಾತ್ರೆಗೆ ಸೇರಿದ್ದು. ನನ್ನ ಹಳೆ ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ನೆಲ್ಲ ಮೀಟ್ ಮಾಡಿದ್ದಂತೂ ತುಂಬ ಖುಷಿ ಆಯಿತು. ಇದೆಲ್ಲ ಈ ವಿಡಿಯೋದಲ್ಲಿದೆ, ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಫ್ರೆಂಡ್ಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ನನಗೆ ಇನ್ನೂ ಹೊಸ ವಿಡಿಯೋಸ್ನ ಮಾಡಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇನ್ನು ನಾನು ಜಾಸ್ತಿ ಮಾತಾಡಲ್ಲ, ಈ ಜಾತ್ರೆ ವೈಭೋಗನ ನೋಡಿ ಆನಂದ ಪಡೋಣ. ಆಂಟಿ ಚೆನ್ನಾಗಿದ್ರಾ? ಒಂದು ಕಡೆ ಪ್ರಧಾನ ದೇವಸ್ಥಾನದ ಪ್ರಧಾನ ಅರ್ಚಕರು ಒಂದು ಕಡೆ ಕೂತ್ತಾರೆ, ಇನ್ನೊಂದು ಕಡೆ ಹೋಮದಲ್ಲಿ ಕೂರುವಂತಹ ದಂಪತಿಗಳು ನಮ್ಮ ಗ್ರಾಮಸ್ಥರು ಬಯಸುವಂತ ಹೋಮ ಪೂಜೆಯಲ್ಲಿ ಭಾಗವಹಿಸಬೇಕು. ಮತ್ತೆ ನಾನು ಕುತ್ಕೋಬೇಕಂತ ಇಚ್ಛೆ ಪಡುವಂತವರು ಬಂದು ಕುತ್ಕೋಬಹುದು. ಮತ್ತೆ ಅವ್ರಿಗೆ ಕೆಟ್ಟಿಗೆ ಕುತ್ಕೊಳ್ಳೋಕ್ಕಾಗಲ್ಲ, ಮುಖ್ಯವಾಗಿ ತುಂಬಾ ಅಂದ್ರೆ ಹೋಮ ಪೂಜೆಯಲ್ಲಿ ಭಾಗವಹಿಸಿರ್ತಾರೆ, ಅವರು ಸಹ ಅವಕಾಶ ಕೊಡಬೇಕು. ಕುತ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಪೂಜೆಯನ್ನು ಮುಗಿಸ್ಕೊಂಡು ಮತ್ತೆ ನಂತರ ಬೇರೆ ಅಂದರೆ ಇಲ್ಲೇ ಫ್ರೀ ಆಗಿದೆ ಒಂಚೂರು ಇಲ್ಲ ಜೀವ ನಿಮಗೇನೆ. ಸುತ್ತ
ಐತೆ ನೋಡಿ ಯಾಕೋ ಅಲ್ಲಿಂದ ಇಟ್ಲ ಬರೋದು ಅಲ್ಲಿಂದ ಇಟ್ಲಾಗಿ ಅಡ್ಡೆ ಒತ್ತರಿಗೆ ಅಡ್ಡೆ ಒತ್ತರಿಗೆ ಮತ್ತೆ ಕುರಿ ಇಡ್ತಾರಂತಲ್ಲ ಅವ್ರು ಗೊತ್ತಾಗ್ಬಿಡುತ್ತಂತ ಕುರಿ ಇಟ್ಟಿರ್ತಾರೆ ಗೊತ್ತಾಗ್ಬಿಡುತ್ತೆ ಅದು ಹೋಗಲ್ವಂತೆ ನಮ್ಮೂರಲ್ಲಿ ಹಂಗ ಮಾಡಿ ಹುಡುಕು ಅಣ್ಗ ಒಳಗೆ ಇಟ್ಬಿಟ್ಟದೆ ಅಯ್ಯೋ ನಿಡ್ಕೊಂಡು ಅಡ್ಡೆ ಮದ್ದಿಗೆ ಹಾಕೊಂಡು ತುಂಡಾಕ್ಬಿಡ್ತು ಹೊತ್ತಾಗಿ ಆಮೇಲೆ ಕೊನೆಗೆ ಅವನ ಹೆಸ್ರಿಗೆ ತಗೋತು ಅಡ್ಡೆ ಕೊಟ್ಟಿಗೆ ಮಾರಮ್ಮ ಇದು ಕೈ ಕಾಪಡ ನೋಡೋದದ ಫ್ರೆಂಡ್ಸ್ ನಮ್ಮೂರ ಜಾತ್ರೆನ ಇನ್ನೂ ಮುಂದುವರೆದ ಭಾಗ ಬರುತ್ತೆ ವೆಯ್ಟ್ ಮಾಡ್ತಾಯಿರಿ. ಓಕೆ, ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟು ತೋರಿಸಿದ್ದೀನಿ. ಹಾಗೆ ಫ್ರೆಂಡ್ಸ್, ಈಗ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ರಿಲೇಟಿವ್ಸು ನಮ್ಮ ಅಮ್ಮ ಮನೆಗೆ ಬಂದಿದ್ದರು. ನನ್ನ ಎಷ್ಟೋ ದಿನಗಳಾದಮೇಲೆ ಇವ್ರನ್ನೆಲ್ಲ ನೋಡಿದ್ದೀನಿ. ಅದಕ್ಕೆ ಸೊ ನಿಮ್ಮ ಜೊತೆ ಎಲ್ಲ ನಾನು ಒಂದು ಫೋಟೋ ಮತ್ತು ಒಂದು ವಿಡಿಯೋ ತೆಗೆಸ್ಕೋಬೇಕು, ನಿಂತ್ಕೊಳ್ಳಿ ಅಂತ ಹೇಳಿಬಿಟ್ಟು ರಿಕ್ವೆಸ್ಟ್ ಮಾಡಿ ನಿಲ್ಲಿಸ್ಕೊಂಡೆ. ನನಗಂತೂ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ನಾವು ಎಲ್ಲ ಊರಿಗೂ ಎಲ್ಲ ಟೈಮಲ್ಲೂ ಹೋಗಿ ಮೀಟ್ ಮಾಡೋಕ್ಕಾಗಲ್ಲ. ಸಾಮಾನ್ಯವಾಗಿ ಯಾವುದಾದ್ರೂ ಫಂಕ್ಷನ್ಗಳಿದ್ದರೆ ಮಾತ್ರ ನಾವು ರಿಲೇಟಿವ್ಸ್ ಮನೆಗೆ ಹೋಗ್ತೀವಿ. ಈಗ ಯಾವ್ದಾದ್ರು ಒಂದು ಊರು ಹಬ್ಬ ಜಾತ್ರೆ ಅಂದಾಗ ಮಾತ್ರ ಎಲ್ಲ ಒಟ್ಟಿಗೆ ಸೇರ್ತೀವಿ. ಅದಂತೂ ತುಂಬ ಖುಷಿ ಕೊಡುತ್ತೆ. ಮತ್ತು ಇನ್ನೊಂದು ವಿಷಯ ಫ್ರೆಂಡ್ಸ್, ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ನೆಲ್ಲ ಈ ಜಾತ್ರೆನಲ್ಲಿ ಮೀಟ್ ಮಾಡಿದೆ. ನಾವು ಮದುವೆ ಆಗೋದ್ಮೇಲೆ ಅಂತೂ ನಮ್ಮ ಫ್ರೆಂಡ್ಸ್ನ ಮಿಡಲ್ ಸ್ಕೂಲ್ ಫ್ರೆಂಡ್ಸ್ ಆಗ್ಬೋದು, ಹೈಸ್ಕೂಲ್ ಫ್ರೆಂಡ್ಸ್ ಆಗ್ಬೋದು, ಕಾಲೇಜ್ ಫ್ರೆಂಡ್ಸ್ ಯಾರೂ ಸಿಕ್ಕಿರಲಿಲ್ಲ. ಎಷ್ಟೋ ವರ್ಷಗಳೇ ಆಗೋಗಿತ್ತು. ಅವ್ರನ್ನೆಲ್ಲ ಈ ಜಾತ್ರೆಯಲ್ಲಿ ಮೀಟ್ ಮಾಡಿದೆ. ಅದಂತೂ ನನಗೆ ತುಂಬ ಪರ್ಸ್ನಲಾಗಿ ತುಂಬ ಖುಷಿ ಕೊಡ್ತು. ನಮ್ಮ ಈಗಿನ ಬ್ಯುಸಿ ಲೈಫಲ್ಲಿ ನಾವು ವರ್ಕು, ನಮ್ಮದೊಂದು ಪುಟ್ಟ ಸಂಸಾರ, ಇಷ್ಟರಲ್ಲೇ ನಾವು ಟೈಮ್ನ ಸ್ಪೆಂಡ್ ಮಾಡಿಬಿಡ್ತೀವಿ. ಯಾವ್ದಾದ್ರು ಹಬ್ಬ ಫಂಕ್ಷನ್ ಅಂದರೆ ಸ್ವಲ್ಪ ಅವಾಯ್ಡ್ ಮಾಡಿರ್ತೀವಿ. ಬಟ್ ನಾವು ಈ ಫಂಕ್ಷನ್ಗಳನ್ನ ಅಟೆಂಡ್ ಮಾಡೋದ್ರಿಂದ ನಮ್ಮ ಓಲ್ಡ್ ಮೆಮೊರೀಸ್ನೆಲ್ಲ ನಾವು ಮೆಲ್ಕು ಹಾಕ್ಬೋದು. ಇದಂತೂ ನಿಜವಾಗ್ಲೂ ತುಂಬ ಖುಷಿ ಕೊಡುತ್ತೆ ಫ್ರೆಂಡ್ಸ್. ಅಲ್ಲ, ನಮ್ಮೂರ ಜಾತ್ರೆನ ಈ ವಿಡಿಯೋ ನಿಮಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.